ಇದು ನೋಡ್ಬೋದು ನೀವು ಮಣ್ಣು ಹೆಂಗೈತಿ ಪೂರ ಬಿರುಸೈತಿ. ಈಗ ನಾವ್ ಇಲ್ಲಿ ಅವ್ರ ಗೋಡೌನ್ ಕಡೆ ಇದೀವಿ. ಗೋಡೌನ್ ಹತ್ರ ಸುಮ್ಮ ಒಂದು ಖುಲ್ಲಾ ಜಾಗ ಐತಿ. ಇಲ್ಲೇ ಹಾಕಿ ನೋಡೋಣ ಗಾಡಿ ಏನಾರ ಆಗ್ಲಿ ಒಟ್ಟ. ಪಾಪ ರೈತರ ಒಮ್ಮೆ ಏನರ ಬಂಡವಾಳ ಹಾಕಿ ನೀವು ಇನ್ವೆಸ್ಟ್ ಮಾಡಿರಿ ತೊಗೊಂಡ್ರಿ ಅಂತಂದ್ರೆ ಬರೀ ರೋಟ್ರಿ ಬರ್ತಿ ಬೋದು ಅದಷ್ಟೇ ಕೆಲಸಕ್ಕೆ ಗಾಡಿ ತೊಗೊಂಡು ಉಪಯೋಗಿಲ್ಲ. ಮಲ್ಟಿಪರ್ಪಸ್ ಇರ್ಬೇಕು. ಈಗ ಅಲ್ಲಿ ಏನ್ರ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಆ ಕಡೆ ಈ ಕಡೆ ಅಂತಾರೆ ಬರೀ 1 ಫೂಟ್. ಇನ್ನೊಮ್ಮೆ ಹೇಳ್ತೀನಿ ನಾನು, ಬರೀ 1 ಫೂಟ್ ಆಗ್ತಾಯಿದೆ ಗಾಡಿ. ನಮಸ್ಕಾರ ರೈತ ಬಾಂಧವ್ರೆ, ಕಿಸಾನ್ ಕನೆಕ್ಟ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಏನಪ್ಪ ವಿಶೇಷ ಈ ವಿಡಿಯೋದಾಗ ನಾವು ತೋರ್ಸಕ್ ಪ್ರಯತ್ನ ಮಾಡತ್ತೀವ್ರೆ, ಬೆಳಗಾವದಿಂದ ಹಿಡಿದು ಸಾತಾರಾಗ ಬಂದೀವಿ. ಯಾಕೆ ಬಂದೀವಿ ಅಂತಂದ್ರೆ ಒಂದು ವಿಶೇಷವಾದಂತಹ ಬ್ಯಾಕ್ ರೋಟ್ರಿ ಇಲ್ಲಿ ಅಗ್ರಿನೀರ್ ಅನ್ನೋ ಒಂದು ಕಂಪನಿ ಒಳಗೆ ಐತಿ. ಅದು ಎಂಥ ವಿಶೇಷತೆ ಐತೆ ಅದ್ರೊಳಗೆ, ಏನೈತಂತ ಸ್ಪೆಷಾಲಿಟಿ, ಮತ್ತು ಭಾಳಷ್ಟು ಮಂದಿ ರೈತರ ಜೊತೆ ನಾನು ನಿರಂತರವಾಗಿ ಸಂಪರ್ಕದಾಗ ಇರೋವಾಗ ನೀವು ಭಾಳಷ್ಟು ಮಂದಿ ನಮಗೊಂದು ಕೆಲವೊಂದು ಫೀಡ್ಬ್ಯಾಕ್ಸ್ ಕೊಡ್ತಿರ್ತೀರಿ. ಆ ಫೀಡ್ಬ್ಯಾಕ್ಸನ್ನು ಹಿಡ್ಕೊಂಡು ಒಂದು ಸ್ಪೆಷಲ್ ಆದಂಥ ಮಷೀನ್ ಅಗ್ರಿನೀರ್ ಕಂಪನಿ ಒಳಗೊಂದು ಲಭ್ಯವಾಗೈತಿ. ಅದು ಎಂಥ ಮಷೀನ್ ಐತಿ, ಏನೆಲ್ಲ ಕೆಲಸ ಆಗ್ತೈತಿ, ಲೈವ್ ಡೆಮೋನು ಸಹಿತ ಅವ್ರ ಕಂಪ್ನಿಯವ್ರು ನಮಗೋಸ್ಕರಾಗಿ ಮತ್ತು ನಿಮಗೆ ಎಲ್ಲರಿಗೂ ತೋರ್ಸೋಕ್ಕಾಗಿ ಅರೇಂಜ್ ಮಾಡಿದ್ದೈತಿ. ಅದು ಹೋಗಿ ಅವ್ರ ಲೈವ್ ಡೆಮೋನು ನೋಡೋಣಂತ, ಮಷೀನ್ ಹೆಂಗೆ ಕೆಲಸ ಮಾಡ್ತಂತ ನೋಡೋಣಂತ. ಸಂಪೂರ್ಣವಾದಂಥ ಮಾಹಿತಿ. ಈಗ 10 HP ಗಿಂತ ಮೇಲ್ಪಟ್ಟಿ ದೊಡ್ಡ ಗಾಡಿಗಳು ಏನದು ಬ್ಯಾಕ್ ರೋಟ್ರಿ ಅದ್ರದ್ದು ಸಹಿತ ವಿತ್ ಕಡಿಮೆ ವೈಬ್ರೇಷನ್ ಇರುವಂಥ ಸ್ಪೆಷಲ್ ಗಾಡಿಗಳು ಇವ್ರ ಹತ್ರ ಅದಾವು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ಇದ್ದ ಅವೆಲ್ಲ ಬ್ಯಾಕ್ ರೋಟ್ರಿಗಳು ಸೆಂಟ್ರ್ ರೋಟ್ರಿಗಳು ಬಗ್ಗೆನೂ ಸಹಿತ ಒಂದು ಸ್ಪೆಷಲ್ ಮಾಹಿತಿಯನ್ನು ತಿಳ್ಕೊಳೋಣಂತ. ಬರ್ರಿ ಹೋಗಿ ಅಗ್ರಿನೀರ್ ಕಂಪನಿ ಏನೈತಿ ಇಲ್ಲಿ ಸತಾರದಾಗಿಂದ ಹೋಗಿ ಅವ್ರು ವಿಸಿಟ್ ಆಗೋಣಂತ. ವಿಸಿಟ್ ಆಗಿ ಅವ್ರದ್ದು ಏನೈತಿ ಆ ಮಷೀನ್ಗಳ ಬಗ್ಗೆ ಮಾಹಿತಿ ತಿಳ್ಕೊಳೋಣಂತ. ಆಗ್ಲಿ ನಿಮಗೇನು ಬ್ಯಾಕ್ ರೋಟ್ರಿನ ತೋರಿಸಿದ್ನಿ. ಅದು ಬ್ಯಾಕ್ ರೋಟ್ರಿ ಅಂದರೆ ಬರೀ ರೋಟ್ರಿ ಮತ್ತು ಬೋದು ಅಷ್ಟೇ ಹೊಡಿತೈತೇನಪ್ಪ ಅಂಥೇಳಿ ಏನರ ನಿಮಗೆ ಡೌಟ್ ಇತ್ತಾರೆ ನಿಮ್ಮ ತಲೆಗೆ. ಆ ಡೌಟನ್ನು ನಾನು ಕ್ಲಿಯರ್ ಮಾಡಲಿಕ್ಕಾಗಿ ಇಲ್ಲಿ ನನ್ನ ಮಷಿನ್ದು ಏನೈತಿ ಹಿಂದಿನ ಗೇರ್ ಬಾಕ್ಸ್ ಉಚ್ಚಿರ್ ಹೆಂಗೆ ಆಕತ್ತೆ ಅಂಥೇಳಿ ನಾನು ತೋರಿಸ್ಲಿಕ್ಕೆ ಒಂದು ತೆಗ್ದಿದ್ದೈತಿ. ಇಲ್ಲಿ ಹಿಂದಿನ ಗೇರ್ ಬಾಕ್ಸ್ ಏನೈತಿ ಇಲ್ಲಿ ನೋಡ್ಬೋದು. ಇದು ಏನೈತಿ ಬ್ಯಾಕ್ ರೋಟ್ರಿ ಈ ಕಡೆ ಮಷಿನ್ದಾಗ. ಇದು ಹಿಂದಿಂದ ಇದೆಲ್ಲ ಮಡಗಾಡ ಫಾಳಕಾಗಿ ಇಳಕಾಯ್ತು ಹಿಂಗೆ ಉದ್ದಕ್ಕೆ ಹಿಂಗೆ ಶಾಫ್ಟ್ ಐತಿ. ಇದು ಕಂಪ್ಲೀಟಾಗಿ ಇದೇನ್ರ ಹಿಂದಿನ ಗೇರ್ ಬಾಕ್ಸ್ ನೀವು ತೆಗೆದ್ರಿ ಅಂದ್ರೆ ಈ ರೀತಿಯಾಗಿ ಆಗ್ತದೆ. ಈ ರೀತಿ ಆದಾಗ ಹೆಂಗೈತಿ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಗಳಿ ಇರಲಿ, ಕುಂಟಿ ಎಡಿ ಕುಂಟಿ ನೇಗಿಲ ಗುರದಾಳ ಕೊಳಪ ಏನಂತೀರಿ ನಿಮ್ಮ ಭಾಷೆದಾಗ ಅಂಥದ್ದು ಏನಾರು ಹಾಕೋದಿದ್ರು ಸಹಿತ ಪಿನ್ ಸಿಸ್ಟಮ್ ಡೈರೆಕ್ಟಾಗಿ ಹಾಕೋಬೋದು ಆ ಗೇರ್ ಬಾಕ್ಸ್ ತೆಗೆದ. ಮತ್ತು ಜೊತೆಗೆ ಇಲ್ಲಿ ಏನೈತಿ PTO ಡೈರೆಕ್ಟ್ ನಿಮಗೆ ಎಕ್ಸಸ್ ಐತಿ. 2 ನಟ್ ಬೋಲ್ಟ್ ತೆಗೆದ್ರೆ ನಿಮಗೆ ಏನದು ಸ್ಪ್ರೇಯರ್ ಗೇರ್ ಏನೋ ಮಾಡಿಫೈ ಮಾಡೋದಿತ್ತು, ಪಂಪ್ ಅಂಥದ್ದು ಏನೋ ಜೋಡಿಸ್ಲಿಕ್ಕೆ ಮಾಡಿಫಿಕೇಷನ್ಸ್ ಮಾಡೋದಿತ್ತಾರೆ. ಈಗ ಹೆಂಗೆ ನಮ್ಮ ಟ್ಯಾಕ್ಟರ್ PTO ಇರ್ತಾವೆ ಅದೇ ರೀತಿಯಾಗಿ ನಿಮಗೆ ಇಲ್ಲಿ PTOದು ಎಕ್ಸಸ್ ಸಹಿತ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಸಿಗ್ತದೆ. ಅದರಿಂದ ಇಲ್ಲಿ ಗಳೆ ಸಾಮಾನು ಹಚ್ಚೋಕ್ಕೂ ಜಾಗ ಐತಿ, ಪ್ಲಸ್ ಇಲ್ಲಿ ಯಾವುದೇ ರೀತಿ ಸ್ಪ್ರೇಯರ್ ಪಯರ್ ಹೊಡೆದಿರ್ತಾರೆ ಅದನ್ನು ಮಾಡ್ಬೋದು. ಯಾಕೆ ಇದನ್ನು ನಾವು ತೋರ್ಸಾಕತ್ತೀವ್ರ, ಪಾಪ ರೈತರ ಒಮ್ಮೆ ಏನರ ಬಂಡವಾಳ ಹಾಕಿ ನೀವು ಇನ್ವೆಸ್ಟ್ ಮಾಡಿರಿ ತೊಗೊಂಡ್ರಿ ಅಂತಂದ್ರೆ ಬರೀ ರೋಟ್ರಿ ಬರ್ತಿ ಬೋದು ಅದಷ್ಟೇ ಕೆಲಸಕ್ಕೆ ಗಾಡಿ ತೊಗೊಂಡು ಉಪಯೋಗಿಲ್ಲ. ಮಲ್ಟಿಪರ್ಪಸ್ ಇರ್ಬೇಕು. ಈಗ ಅರಿಶಿಣದಾಗ ಕಬ್ಬನೆ ಬೋದು ಇರ್ಸೋಕೆ ಗಾಡಿ ಚಲೋ ಐತಿ ಅಂತೇಳಿ ತೊಗೊಂಡ್ರೆ ನಾಳೆ ತರಕಾರಿದಾಗೂ ನೀವು ಅದನ್ನು ಹೊಡಿತೀರಪ್ಪ ಅಂತಂದ್ರೆ ಅವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕಾಗಿ ನಾವು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಾಗ ತೋರ್ಸೋಕ್ಕೆ ಪ್ರಯತ್ನ ಮಾಡತ್ತೀವಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ಸಂಪೂರ್ಣವಾದ ವಿಡಿಯೋನ ನೋಡಿರಿ. ಮತ್ತು ಇನ್ನೊಂದು ವಿಶೇಷ ಏನೈತಾರೆ, ಇದೇನು ನೋಡಾಯ್ತಾರೆ ಟೈರ್ ವೀಲ್. ಈಗ ಇಲ್ಲಿ ಸಿಸ್ಟಮ್ ಕೊಟ್ಟಿದ್ದೈತೆ, ಹೋಲ್ಗಳು ಅದಾವ ಇಲ್ಲಿ. ಅದಕ್ಕೆ ಇದು ಹೋಲ್ ಅಂತೇಳಿ ನಮಗೆ ವಿಚಾರಿದ್ರೆ ನೀವು ದೊಡ್ಡ ಪವರ್ ಟಿಲ್ಲರ್ದಾಗ ಅದು ನೋಡಿರ್ಬೋದು. ಪಡ್ಲಿಂಗ್ ವೀಲು ಅವೇನು ಹಾಕ್ತಾರೆ ನೋಡ್ರಿ ರಾಡಿ ಮಾಡೋಕೆ ಬತ್ತದಾಗ, ಅವೆಲ್ಲ ಟೈರ್ ಹೊರಗೆ ವೀಲ್ ಕುಂದಿರ್ತಾವೆ. ಅದೇ ರೀತಿ ಈ ಟೈರ್ಗೂ ಸಹಿತ ನೀವು ಹೊರಗೆ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ಬೇಕಾದ್ರೆ ರಾಡಿ ಮಾಡ್ಲಿಕ್ಕೂ ಸಹಿತ ಯೂಸ್ ಮಾಡ್ಬೋದು.
ಬರೀ ಒಣ ಬೇಸಾಯದಾಗ ಅಷ್ಟ ಅಲ್ಲ, ನೀವು ಏನರ ರಾಡಿ ಮಾಡೋದಿತ್ತು, ಭತ್ತದಾಗ ಹೊಡೆದಿತ್ತು, ಭತ್ತದ ಗದ್ದೆಗೆ ಹೊಡೆದಿತ್ತು, ಪವರ್ಫುಲ್ ಎಂಜಿನ ಬೇಕಂತೇಳಿ ವಿಚಾರಿದ್ರೆ ಇಷ್ಟು ದಿವ್ಸ ಮಾರ್ಕೆಟ್ದಾಗ ಆಪ್ಷನ್ ಇರಲಿಲ್ಲ. ಅದು ಈಗ ಇದು ಸ್ಪೆಷಲ್ ಗಾಡಿ ಬಂದಿದ್ದೈತಿ ಅಗ್ರಿನೀರ್ ಕಂಪ್ನಿ ಕಡೆಯಿಂದ. ಇಲ್ಲಿ ಕೇಜ್ ವೀಲ್ ಹಾಕೋಬೋದು, ಬೇಕಿತ್ತಾರೆ ಇಲ್ಲಿ ಮಾಡಿಫಿಕೇಷನ್ಸ್ ಮಾಡಿ ಪಡ್ಲಿಂಗ್ ವೀಲ್ ಹಾಕೋಬೋದು, ಗಳೆ ಸಾಮಾನು ಹಚ್ಚಾಕೆ ಗೇರ್ ಬಾಕ್ಸ್ ಸುಚ್ಬೋದು, ಗೇರ್ ಬಾಕ್ಸ್ ಹಾಕೊಂಡು ರೋಟ್ರಿ ಬೋದು, ಏನು ಬೇಕು ಎಲ್ಲ ಮಲ್ಟಿಪರ್ಪಸ್ ಮಾಡ್ಕೋಬೋದು. ಇದು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ರೈತರಿಗೆ? ಎಲ್ಲ ಸಣ್ಣ ರೈತರಿಗೆ ಅನುಕೂಲ ಆದಂಥ ಒಂದು ಬೆಸ್ಟ್ ಗಾಡಿ ಇದೈತಿ. ಈ ಗಾಡಿ ಬಗ್ಗೆ ಯಾರಿಗೂ ಆಸಕ್ತಿ ಇದ್ದರೂ ದಯವಿಟ್ಟು ನಮಗೆ ಸಂಪರ್ಕ ಮಾಡಿರಿ. ಕೆಳಗೆ ಕೊಟ್ಟರೆ ನಂಬರಿಗೆ ನೀವು ಕರೆ ಮಾಡಿ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಆಗ್ಲಿಂದ ನಾನು ಏನು ಹೇಳಿದಪ್ಪ ನಿಮಗೆ, ಕಬ್ನ್ಯಾಗ ಮತ್ತು ಅರಿಶಿಣದಾಗ ಬೋಧ್ ಇರಿಸ್ಲಿಕ್ಕಾಗಿ ಈ ಗಾಡಿ ಸೂಕ್ತವಾಗೈತೆ ಅಂತ ಹೇಳಿದ್ನಿ. ಈಗ ಸೂಕ್ತ ಐತೆ ಅನ್ನೋದಕ್ಕಾಗಿ ಲೆಕ್ಕ ಬೇಕು ನಿಮಗೆ. ಲೆಕ್ಕಾಚಾರ ವಿಷಯಕ್ಕೆ ಬರೋದಾದ್ರೆ ಇದೇನೈತೆ ಟೈರ್ ಈ ಕಡೆಯಿಂದ ಹಿಡಿದು ಈ ಕಡೆ ತನಕ, ಈ ತುದಿಯಿಂದ ಹಿಡಿದು ಈ ತುದಿ ತನಕ ಆ್ಯಸ್ ಇಟ್ ಈಸ್ ಯಾವುದೇ ರೀತಿಯಾದಂಥ ಮಾಡಿಫಿಕೇಷನ್ ಮಾಡ್ದಂಗೆ ಇವೇನು ಮಿಲ್ಟ್ರಿ ಗ್ರೇಡ್ ಹೆವಿ ಡ್ಯೂಟಿ ಟೈರ್ಗಳು ಅದಾವು. ಈ ಟೈರ್ ಗಾಲಿದ ಲೆಕ್ಕ ಹಿಡಿಯೋಣಂತ ಆಮೇಲೆ ಮಾಡಿಫಿಕೇಷನ್ಸ್ ಲೆಕ್ಕ ಹಾಕೊಂಡು ಈ ಟೈರ್ ಗಾಲಿ ಲೆಕ್ಕ ನೋಡಿದಾಗನ ಸಹಿತ ಏನೈತಿ 2 ಫುಟಿಗೆ 2 ಇಂಚ್ ಕಡಿಮೆ ಐತೆ. ಅದು 2 ಫುಟಿಗೆ 2 ಇಂಚ್ ಕಮ್ಮಿ ಇರೋಂಥ ಈ ಟೈರ್ಗಲ್ಲಿನ ತೆಗೆದು ನಿಮಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡೋದಿತ್ತು. ಏನು ಹೋಗೋತಕ್ಕ ಒಂದು ಸತಿ ಮಾಡಿಸೋನು ನಮಗೆ ಅತಿ ಕಡಿಮೆಯಾಗಿ ಸಣ್ಣ ಸಾಲದಾಗೂ ಸೇರಿ ಅಡ್ಡಾಡಬೇಕು. ಹಂಗೇನ್ರ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಡ್ರಿಪ್ಪ ಅಂತಂದ್ರೆ ನಮ್ಮ ಕಡೆ ಈ ರೀತಿಯಾದಂತಹ ಒಂದು ಸಪ್ರೇಟ್ ಕಬ್ಬಿಣ ಗಲ್ಲಿ ಬರ್ತಾವೆ. ನೋಡಿರಿ ಎಷ್ಟು ತೆಳ್ಳಗೈತಿ ಕಬ್ಬಿಣ ಗಲ್ಲಿ, ಎಷ್ಟು ಕಡಿಮೆ ಸೈಜ್ದಾಗ ದಾಟಕ್ಕಾಗಿ ಮಾಡಿದ್ದೈತಿ. ಅವಾಗ ಏನು ಮಾಡೋದಂದ್ರೆ ಇವೇನು ನಟ್ ಬೋಲ್ಟ್ ಅದಾವೆ, 4 ನಟ್ ಬೋಲ್ಟಿನ ಸಿಸ್ಟಮ್ ಇಲ್ಲಿ. ಈ 4 ನಟ್ ಬೋಲ್ಟ್ ಇಲ್ಲಿಂದ ತೆಗೋದೈತಿ, ಟೈರ್ ಗಲ್ಲಿ ಹೊರ ಹಾಕೋದೈತಿ. ಟೈರ್ ಗಲ್ಲಿ ಹೊರ ತೆಗೆದು ಈ 4 ನಟ್ ಬೋಲ್ಟ್ಲೆ ಈ ಗಾಲಿ ಏನ್ರಿ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಆ ಕಡೆ ಈ ಕಡೆ ಅಂತಾರೆ ಬರೀ 1 ಫೂಟ್. ಇನ್ನೊಮ್ಮೆ ಹೇಳ್ತೀನಿ ನಾನು, ಬರೀ 1 ಫೂಟ್ ಆಗ್ತೈತಿ ಗಾಡಿ. ಆದರೆ 1 ಫೂಟ್ ಆ ಲೆಫ್ಟಿಂದ ಹಿಡಿದು ರೈಟ್ ತನಕ ಗಾಡಿ 1 ಫೂಟ್ ಅದು. ಬರೀ ಎಂಜಿನ್ ಮಾಪ ಎಷ್ಟೈತೆ ಅಷ್ಟು ಹತ್ತಕ್ಕಾಗಿ ಹೊಣ್ತಾರೆ. ನಿಮ್ಗೆ ಅರಿಶಿಣದಾಗೂ ನಡೀತು ಮತ್ತು ಕಬ್ಬಿನಾಗೂ ನಡೀತು. ಎಂಥ ಬೆಳೆಯರಿ ಇರಲಿ, ಎಷ್ಟು ಸಣ್ಣ ಸಾಲ ಇರಲಿ, ಬ್ಯಾಕ್ ರೋಟ್ರಿ ಹೆವಿ ಡ್ಯೂಟಿ ಪವರ್ಫುಲ್ ಎಂಜಿನ್. ನಿಮಗೆ ಎಷ್ಟು ದಿವಸ ಏನಿತ್ತು ಟ್ರ್ಯಾಕ್ ಬಿಟ್ರೆ ಒಂದೊಂದು ಆಪ್ಷನ್, ಫ್ರಂಟ್ ರೋಟ್ರಿ, ಆ ರೀತಿಗೆ ಸಣ್ಣ ಪುಟ್ಟ ಆಪ್ಷನ್ಸ್ ವಿಚಾರ ಮಾಡ್ತಿದ್ರಿ. ಆದರೆ ಏನಿತ್ತು ಆಸೆ ಇತ್ತು ಹೆವಿ ಡ್ಯೂಟಿ ಪವರ್ಫುಲ್ ಎಂಜಿನ್ ಬೇಕಂತೇಳಿ, ಆದ್ರೆ ಆಪ್ಷನ್ ಇರಲಿಲ್ಲ ಮಾರ್ಕೆಟ್ದಾಗ. ಈಗ ಈ ಮಷಿನ್ ಏನೈತಿ ನಿಮಗೆ 1 ಫೂಟ್ದಾಗ ಅಡ್ಡಾಡೋಕ್ಕಾಗಿ ನಾವು ನಿಮಗೋಸ್ಕರ ಆಗಿ ಏನು ಕಂಪ್ನಿಗಳ ಜೊತೆಗೆ ಅಡ್ಡಾಡಿ ಮಾತಾಡಿ ಸ್ವಲ್ಪ ಅದು ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಪಟ್ಟು ನಾವು ಸಹಿತ ನಿಮ್ಮ ಅಭಿಪ್ರಾಯಗಳನ್ನ ಕಂಪ್ನಿ ತನಕ ಮುಟ್ಟಿಸಿ, ಅದಕ್ಕಾಗಿ ನೀವು ರೈತರದ್ದು ಏನೇನು ಬೇಡಿಕೆ ಇರ್ತಾವೆ ತಕ್ಕಂಗೆ ನಾವು ಮಾಡಿಫೈ ಮಾಡಿ ಈ ಗಾಡಿ ತಯಾರು ಮಾಡಿದೈತಿ. ಈ ಗಾಡಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ಸಂಪರ್ಕ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ನಿಮಗೆ ಇದೇನು ನೋಡಾಕತ್ತೀರಿ ಪವರ್ಫುಲ್ ಹೆವಿ ಡ್ಯೂಟಿ ಕಾಮಾ ಇಂಜಿನ್ದಾಗಿರೋಂಥ 13 HP ಗಾಡಿ. ಪವರ್ಫುಲ್ ಗಾಡಿ ಇದ್ರೂ ಸಹಿತ ನೋಡ್ಬೋದು, ಇಷ್ಟು ದೊಡ್ಡ ಇಂಜಿನ್ ಇದ್ರೂ ಸಹಿತ ನೀವೇನು ಭಾಳಷ್ಟು ಮಂದಿ ಏನು ಕೇಳ್ತೀರಿ ಸಣ್ಣ ಸಾಲ ಗಾಡಿ ಆಡಬೇಕು ಗಾಡಿ. ಅದಕ್ಕೆ ನೋಡಾಕತ್ತೀರಿ ಟೈರ್ ಎಷ್ಟು ಹತ್ತಿಕ್ಲವಾಗಿ ಕೊಟ್ಟಿದ್ದೈತೆ. ನಾವು ಈಗ ಜಸ್ಟ್ ಮಾಪ್ ತೊಗೊಂಡು ನೋಡಿದ್ವಿ, ಅದ್ರ ಒಂದು ಸಣ್ಣ ಸ್ಕ್ರೀನ್ಶಾಟ್ ನಿಮಗೆ ಹಾಕ್ತೀವಿ ನಾವು ವಿಡಿಯೋದಾಗ. ಟೈರಿಂದ ಟೈರ್ ಆ ತುದಿಯಿಂದ ಹಿಡಿದು ಈ ತುದಿ ತನಕ ನೀವು ಮಾಪ್ ತೊಗೊಂಡ್ರೆ ಬರೀ 21 ಇಂಚ್ ಐತೆ. ಆದರೆ 24 ಇಂಚ್ ಅಂದ್ರೆ ಏನೈತದ 2 ಫೂಟ್ ಅದು. 2 ಫೂಟ್ ಒಳಗನೆ ಐತೆ. ಇನ್ನೂ ಸಹಿತ ನಾವು ಈಗ ಅವರು ಟೆಕ್ನಿಕಲ್ ಟೀಮ್ ಜೊತೆ ಜೊತೆ ಮಾತಾಡಿದಾಗ ಏನು ಹೇಳ್ರಪ್ಪ, ಇದಕ್ಕೊಂದು ಸ್ಪೆಷಲ್ ಕಬ್ಬಿಣ ಗಾಡಿ ಬೇಕಾದ್ರೆ ನಾವು ತಯಾರು ಮಾಡ್ಕೋಬೋದು ಸಪ್ರೇಟಾಗಿ. ಆ ತಯಾರು ಮಾಡ್ಕೊಂಡು ಹಾಕೊಂಡ್ರು ಸಹಿತ 1 ಫೂಟ್ದಾಗೂ ಸಹಿತ ಮಾಡ್ಕೋಬೋದು ಅಂತ. ಏನು ಅರಿಶಿಣದ ನಿಮಗೆ ಏರ್ಸಾಕೆ ಬೋದ್ ಎರ್ಸಕ್ಕೆ ಪವರ್ಫುಲ್ ತಾಕತ್ ಬೇಕು ಮತ್ತು ಸಣ್ಣ ಜಾಗನೂ ಇರ್ತದೆ ಇಲ್ಲಿ. ಅದಕ್ಕಾಗಿ ಬೋದ್ ಎರ್ಸಕ್ಕೆ ಏನು ಬೇಕು ಬಂಪರಾಗಿ ನಾವು ಆ ರೀತಿಯಾದಂಥ ಟೈರ್ಗಳನ್ನೂ ಸಹಿತ ವ್ಯವಸ್ಥೆ ಮಾಡ್ಕೊಳ್ಳೋದು ಒಂದು ಪ್ರೊವಿಷನ್ ಈ ಗಾಡಿ ಒಳಗೈತಿ. ಮತ್ತು ನೋಡ್ಬೋದು ಎಷ್ಟು ಹೆವಿ ಡ್ಯೂಟಿ ಹ್ಯಾಂಡಲ್ ಕೊಟ್ಟಿದ್ದೈತಿ ಈ ಗಾಡಿಗೆ. ಮತ್ತು ಇಲ್ಲಿ ನೋಡ್ರಿ ಬರ್ರಿ ಹತ್ರ ಬಂದ ತೋರಿಸಿದ್ರೆ ನಾ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಇದ್ರಾಗ ಭಾಳಷ್ಟು ರಗಡ್ ನಮ್ಮನೆ ಸೇಫ್ಟಿ ಫೀಚರ್ಸ್ನು ಕೊಟ್ಟಾರ. ನೀವು ಭಾಳ ಈಗ ನೋಡಿರ್ಬೋದು ಗಾಡಿಗಳು ಹೆಂಗಿರ್ತಾವೆ. ಈಗ ಪವರ್ ಟಿಲ್ಲರ್ ಇಂಥವು 13-14 HP ಎಲ್ಲ ಈಗ VST ಶಕ್ತಿ ಮಿಸ್ಟುಬಿಷಿ ಪವರ್ ಟಿಲ್ಲರ್ ಅದಾವೆ. ಅದ್ರಾಗೆಲ್ಲ ಭಾಳಷ್ಟು ಮಂದಿ ಪ್ರಾಬ್ಲಮ್ ಇದ್ದಿದ್ದಾನೆ, ಸೇಫ್ಟಿ ಇಶ್ಯೂಸ್ ಇತ್ತು. ಸೇಫ್ಟಿ ಗಾಡಿ ಮೈ ಮೇಲೆ ಬರ್ತೈತಿ, ರೋಟ್ರಿ ಹೊಡೆಬೇಕಾದ್ರೆ ಮುಂಬರ್ಕ್ ಹೋಗ್ಬೇಕು, ಹಿಂಬರ್ಕ್ ಬಂತಾರೆ ಮೈ ಮೇಲೆ ಬರ್ತೈತಿ, ರೋಟ್ರಿ ಬಂದ್ ಆಗಿಲ್ಲ ಅಂತೇಳಿ. ಅದಕ್ಕಾಗಿ ಎಮರ್ಜೆನ್ಸಿ ಸೇಫ್ಟಿ ಕ್ಲಚ್ ಸಿಸ್ಟಮ್ ಕೊಟ್ಟಿದ್ದೈತಿ. ಈ ಕ್ಲಚ್ ಸಿಸ್ಟಮ್ದಿಂದ ಏನಾಕೈತಿ, ಹಿಂಬರ್ಕ್ನ ಬೋದು ಇರಿಸಿದ್ರು ಸಹಿತ ನೀವು ಕ್ಲಚ್ ಒತ್ತದಾಗ ಮಾತ್ರ ಟೈರ ಮತ್ತು ರೋಟ್ರಿ ಎಂಗೇಜ್ ಇರ್ತದೆ. ಏನ್ರ ಎಮರ್ಜೆನ್ಸಿ ಅಂತೂ ನಿಮಗೆ ಗಾಡಿ ಬೀಳ್ತದಪ್ಪ, ಪಲ್ಟಿ ಆಗ್ತೈತಿ ಏನನ್ಸರು ಪಟ್ಟಿ ದಿಶಿ ನೀವು ಕ್ಲಚ್ ಬಿಟ್ರಿ ಅದ್ರ ಮ್ಯಾಗಿಂದ ಸೇಫ್ಟಿದಿಂದ ಅಂದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಂಗಿಲ್ಲ. ಗಾಡಿ ನಿಂತ ಜಾಗದಾಗ ನಿಂದಿರ್ತದೆ. ಮತ್ತು ನೋಡ್ಬೋದು ಇಲ್ಲಿ ಏನೈತೆ ಹ್ಯಾಂಡಲ್ಲು ಸಹಿತ ಅರ್ಶಿನ್ದಾಗ ಪಕ್ಕದ ಸಾಲದಾಗ ನಿಂತು ಏನ್ರ ನಿಮಗೆ ಹೊಡೆಯೋದಪ್ಪ ಅಂತಂದ್ರೆ ಹ್ಯಾಂಡಲ್ ಲೆಫ್ಟ್ ರೈಟ್ ಮಾಡ್ಲಿಕ್ಕೆ ಇಲ್ಲಿ ಕಂಪ್ಲೀಟ್ ಒಂದು ಪವರ್ಫುಲ್ ಲಿವರ್ನ ಕೊಟ್ಟಿದ್ದೈತೆ. ಇದು ಲೆಫ್ಟ್ ರೈಟ್ ಮಾಡೋಕ್ಕತ್ತು. ಮತ್ತು ಇದು ಹ್ಯಾಂಡಲ್ದಿಂದ ನೀವು ಲಿವರ್ ಏನೈತಿ ಇಷ್ಟು ದೊಡ್ಡ ಹೆವಿ ಡ್ಯೂಟಿ ಏನು ಹ್ಯಾಂಡಲ್ ಲಿವರ್ ಐತಿ ಅದನ್ನ ಮ್ಯಾಗ ಕೆಳಗೂ ಮಾಡ್ಕೋಬೋದು. ಮ್ಯಾಗ ಕೆಳಗೆ ಲೆಫ್ಟ್ ರೈಟ್ ಹೆಂಗೆ ಬೇಕಂಗೆ ನೀವು ಸೇರ್ಕೊಂಡು ಈ ಸೆಟ್ಟಿಂಗ್ ಮಾಡ್ಕೋಬೋದು. ಇಷ್ಟು ದೊಡ್ಡ ಹೆವಿ ಡ್ಯೂಟಿ ಹ್ಯಾಂಡಲ್ ಇದ್ರೂ ಸಹಿತ. ಮತ್ತು ಸೆಲ್ಫ್ ಸ್ಟಾರ್ಟ್ ಪವರ್ಫುಲ್ ಬ್ಯಾಟ್ರಿ ಐತಿ. ಮತ್ತು ಭಾಳಷ್ಟು ಮಂದಿ ರೈತರು ನಮಗೆ ಒಂದು ಸಣ್ಣ ಫೀಡ್ಬ್ಯಾಕ್ನು ಕೊಡ್ತೀರಿ, ಬ್ಯಾಟ್ರಿ ಹಾಕೊಂಡು ಬಾಕ್ಸ್ ಬೇಕಪ್ಪ ಅಂತೇಳಿ, ಯಾಕಂದ್ರೆ ಸೇಫ್ಟಿ ಇರ್ತದಂದ್ರೆ. ಅದಕ್ಕೆ ನೋಡ್ರಿ ಹೆವಿ ಡ್ಯೂಟಿ ಒಂದು ಬಾಕ್ಸ್ನು ಸಹಿತ ನಿಮಗೋಸ್ಕರ ಮಾಡಿದೈತಿ. ಇದ್ರೊಳಗೆ ಆರಾಮಾಗಿ ನೀವು ಬ್ಯಾಟ್ರಿನೂ ಹಿಡ್ಕೋಬೋದು. ಬ್ಯಾಟ್ರಿ ಸೇಫಾಗಿ ಇರ್ತೈತಿ ಮತ್ತು ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಮಳೆ ಆಗಲಿ ಚಳಿ ಆಗಲಿ ಏನಿದ್ರು ಸಹಿತ ನೀವು ಅದನ್ನು ಸೆಲ್ಫ್ ನಿಮ್ಮ ಬ್ಯಾಟ್ರಿ ಸೇಫ್ ಇರ್ತದೆ. ಅದ್ರ ಜೊತೆ ಹಗ್ಗಲ್ಲೇ ಜಗ್ಗಕ್ಕಾಗಿನೂ ಸಹಿತ ಮುಂದೆ ರಿಕಾಯಿಲ್ ಸಿಸ್ಟಮ್ನೂ ಐತಿ. ಅದು ಬಿಟ್ಟು ಇದು ನೋಡ್ರಿ ಇಲ್ಲಿ ರಿವರ್ಸ್ಗಾಗಿ ಸ್ಪೆಷಲ್ ಗೇರ್ ಕೊಟ್ಟಿದ್ದೈತೆ. ಈ ಗೇರ್ ಹಾಕಿದ್ರೆ ನೀವು ಕಂಪ್ಲೀಟಾಗಿ ಗಾಡಿ ರಿವರ್ಸ್ ಆಗೂ ಸಹಿತ ತೊಗೋಬೋದು. ಅಂದ್ರೆ ಬೋದಪ್ಪ ಅದು ಎರ್ಸೋ ಟೈಮ್ದಾಗ ಏನಾಕೈತಿ ಈ ಕ್ಲಚ್ ಇದೇನೈತಿ ಗೇರ್ ಇದನ್ನು ನೀವು ಎಂಗೇಜ್ ಮಾಡ್ಕೊಂಡ್ರೆ ಗಾಡಿ ಹಿಂಬರ್ಗ್ದಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ.
ರೋಟ್ರಿ ಹೊಡ್ಕೊಂತ. ಅವಾಗ ನಿಮಗೆ ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂತಹ ಬೋರ್ಡ್ ಏರಿಸಿದೈತಿ. ಈ ಬೋಧನ ತೋರ್ಸೋಕ್ಕಿಂತ ಮುಂಚೆ ನಾನು ನಿಮಗೆ ಮುಖ್ಯವಾಗಿ ಏನು ತೋರಿಸ್ಬೇಕಪ್ಪ ಅಂತಾರೆ, ಈ ಮಣ್ಣು ಹೆಂಗೈತೆ ನೋಡ್ರಿ. ಮೊದ್ಲು ಇಷ್ಟು ದಿವ್ಸ ನಾವೇನು ಹೇಳ್ತಿದ್ವಿ, 9 HP 10 HP ಸಬ್ಸಿಡಿಯಾಗಿ ಹೋಗೆಲ್ಲ ಗಾಡಿ ಏನು ತೊಗೊಂತಿದ್ರಿ, ಅವಕ್ಕೆಲ್ಲ ಮೊದಲು ಮಣ್ಣು ಮಾಡಿರಿ, ರೋಟ್ರಿ ಹೊಡಿರಿ, ಅದಾದ ನಂತರ ಬೋದ್ ಏರಿಸಿರಿ ಅಂತ ಹೇಳ್ತಿದ್ವಿ. ಇದು ನೋಡ್ಬೋದು ನೀವು ಮಣ್ಣು ಹೆಂಗೈತಿ, ಪೂರ ಬಿರುಸೈತಿ. ಈಗ ನಾವಿಲ್ಲಿ ಅವ್ರು ಗೋಡೌನ್ ಕಡೆ ಇದೀವಿ, ಗೋಡೌನ್ ಹತ್ರ ಒಂದು ಖುಲ್ಲ ಜಾಗ ಐತಿ, ಇಲ್ಲೇ ಹಾಕಿ ನೋಡೋಣ ಗಾಡಿ ಏನಾರ ಆಗಲಿ, ಒಟ್ಟು ಹೆಂಗೆ ಕೆಲಸ ಮಾಡ್ತದೆ ನೋಡೋಣಪ್ಪ, ಹೆವಿ ಐತಿ ಇಲ್ಲಿ ನೋಡೋಣ ಅಂತೇಳಿ ರಫ್ ಆ್ಯಂಡ್ ಟಫ್ ಯೂಸ್ಗೆ ಅಂತೇಳಿ ಹಾಕಿದ್ವಿ. ಮಳೆಗೆ ಬಂದಿದ್ದೈತಿ, ಜಿಗಟಾಗಿದ್ದೈತಿ ಮಣ್ಣು, ಒಮ್ಮೆನೂ ರೋಟ್ರಿ ಹೊಡಿದಿಲ್ಲ, ಏನೂ ಇಲ್ಲ. ಬಾಜುಕಿನ ಜಾಗ ನೋಡ್ರಿ ಗೊತ್ತಾಗತ್ತೆ ನಿಮಗೆ. ಅಂತ ಮಣ್ಣು ಏನು ಜಿಗಿ ಮಣ್ಣು ಐತಿ, ಆ ಜಿಗಿ ಮಣ್ಣದಾಗ ಈ ಪತಿ ಬೋದ್ ಇರಿಸಿದ ಗಾಡಿ. ಇನ್ನು ಒಣ ಮಣ್ಣು ನಾವು ಏನು ಕಬ್ನ್ಯಾಗ ಅರ್ಶಿಣದಾಗ ಹೊಡಿತೀವಿ ಗಾಡಿ, ಸ್ವಲ್ಪ ಹದ ಮಾಡಿ ಮಣ್ಣನ್ನು ಆರಿದ ನಂತರ ಏನು ಇರಿಸಿವಿ, ಅವಾಗಂತೂ ಭಯಂಕರ ಇರಿಸತ್ತೆ ಮಣ್ಣದ. ಅದ್ರದ್ದು ಒಂದು ಸಣ್ಣ ವಿಡಿಯೋ ಕ್ಲಿಪ್ಸ್ ನಿಮಗೆ ಹಾಕ್ತೀವಿ, ನೀವು ಈ ವಿಡಿಯೋದಾಗ ಅದನ್ನು ನೋಡ್ಬೋದು ಹೆಂಗೆ ಪರ್ಫಾರ್ಮೆನ್ಸ್ ನಡೆಯಾಗತ್ತೆ ಅಂತೇಳಿ. ಜೊತೆಗೆ ನಾನು ನಿಮಗೆ ಇನ್ನೊಂದು ಏನು ತೋರಿಸ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಭಾಳಷ್ಟು ಮಂದಿ ಬ್ರೇಕ್ ಟರ್ನ ಕ್ಲಚ್ ಟರ್ನ ಅಂತ ಕೇಳ್ತಾರೆ. ಯಾಕಂದ್ರೆ ಇಷ್ಟು ದೊಡ್ಡ ಹೆವಿ ಗಾಡಿ ಹೊಲ್ದಾಗ ಒಯ್ದ ನಂತರ ಹೆಂಗೆ ಓಡಾಡ್ಸೋರು, ಅದಕ್ಕಾಗಿ ಸ್ಪೆಷಲ್ ಇಲ್ಲೊಂದು ಲಿವರ್ ಕೊಟ್ಟಿದ್ದೈತೆ. ಈ ಲಿವರ್ ನೀವು ಎಂಗೇಜ್ ಮಾಡ್ಕೊಂಡ್ರೆ 2 ವೀಲ್ಗಳು ನಿಮಗೆ ಲೆಫ್ಟ್ ಬೇಕಾದ್ರೆ ಲೆಫ್ಟ್, ರೈಟ್ ಬೇಕಾದ್ರೆ ರೈಟ್, ಹೆಂಗೆ ಬೇಕು ಹಂಗೆ ಆ ಪದ್ಧತಿಲಿ ನೀವು ತಿರುಗಾಡಿಸ್ಕೋಬೋದು. ಹೆವಿ ಡ್ಯೂಟಿ ಪವರ್ಫುಲ್ ಎಂಜಿನ್, ಕಾಮ ಎಂಜಿನ್, 13 HP ತಾಕತ್ತಿರುವಂತಹ ಗಾಡಿ. ನಿಮಗೆ ಈಗ ಮಹಾರಾಷ್ಟ್ರ ತನಕ ಇಷ್ಟು ದೂರ ಬಂದು ನಮ್ಮ ಕರ್ನಾಟಕ ಭಾಗದ್ದು ಕನ್ನಡಿಗರು, ನಮ್ಮ ರೈತರು ತೊಗೊಳೋಂಥ ತ್ರಾಸ ಬೇಡ. ಈಗ ಕಿಸಾನ್ ಕನೆಕ್ಟ್ ಕಂಪ್ನಿ ಕಡೆಯಿಂದನೇ ನೀವು ಇದೇನಿದೆ ಅಗ್ರಿ ನೀರ್ದು ಮಹಾರಾಷ್ಟ್ರ ಕಂಪ್ನಿ ಹೆವಿ ಡ್ಯೂಟಿ ಗಾಡಿ ಕಿಸಾನ್ ಕನೆಕ್ಟ್ ಕಡೆಯಿಂದನೂ ಪರ್ಚೇಸ್ ಮಾಡ್ಕೋಬೋದು. ನಿಮಗೆ ಏನಿದೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು, ಅಥವಾ ಈ ಗಾಡಿ ಬಗ್ಗೆ ಬಂದು ನೋಡೋದಿತ್ತು ಖುದ್ದಾಗಿ ಅಂದ್ರೂ ಸಹಿತ ನಾವು ಕೆಳಗೆ ಕೊಟ್ಟರೆ ಅಡ್ರೆಸ್ಸು ಮತ್ತು ನಂಬರಿಗೆ ಸಂಪರ್ಕ ಮಾಡಿ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸೋಮವಾರದಿಂದ ಶನಿವಾರ ಬೆಳಗ್ಗೆ 10 ರಿಂದ 6 ಗಂಟೆ ತನಕ ಯಾವಾಗಾರ ನೀವು ಕಾಲ್ ಹಚ್ಚಿರಿ, ಈ ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊರಿ, ಇಲ್ಲ ನಮ್ಮ ಶೋರೂಮಿಗೆ ಬರ್ರಿ, ಬಂದು ಅದನ್ನು ವಿಸಿಟ್ ಮಾಡಿರಿ, ಗಾಡಿ ಖುದ್ದಾಗಿ ನೋಡಿರಿ ಹೆಂಗೈತಿ ಏನೈತಿ ಅಂತೇಳಿ. ಯಾಕಂದ್ರೆ ನಾವು ಭಾಳಷ್ಟು ವೀಡಿಯೋದಾಗೇನೋ ಮಾಹಿತಿ ಕೊಡ್ತೀವಿ, ಯಾರು ಖುದ್ದಾಗಿ ನೀವು ರೈತರು ಬಂದು ನೋಡಿದಾಗ ನಿಮಗೆ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗೈತಿ, ಮತ್ತು ಅದ್ರದ್ದೊಂದು ಇಂಟ್ರೆಸ್ಟ್ ಹುಡ್ತೈತಿ. ಗಾಡಿ ಏನೋ ರೇಟ್ ಇದ್ರೂ ಸಹಿತ ಅದ್ರ ರೇಟ್ ಎದಕ್ಕೆ ಕೊಡಾಕತ್ತೀನಿ ಅಂತೇಳಿ ನಿಮಗೆ ಗೊತ್ತಾಗ್ಬೇಕಾರೆ ನೀವು ಖುದ್ದಾಗಿ ಬಂದು ನೋಡಿದಾಗನ ನಿಮಗೆ ಅದರದ ಬಗ್ಗೆ ಹೆಚ್ಚಿನ ಪ್ರೀತಿ ಹುಡ್ತದೆ ಗಾಡಿ ಬಗ್ಗೆ. ಅದಕ್ಕೆ ನಾವು ವಿನಂತಿ ಮಾಡೋದೇನಪ್ಪ ಅಂತಾರೆ, ಎಲ್ಲ ರೈತರು ಯಾರೇ ಇದ್ರು ಸಹಿತ ಸ್ವಲ್ಪ ಆಗ್ಬೋದು ಒಂದು ದಿವ್ಸ ನೀವು ಬಿಡು ಮಾಡ್ಕೊಂಡು ನಮ್ಗೆ ಬಂದು ವಿಸಿಟ್ ಮಾಡ್ರೆ ನಮಗೂ ಸಹಿತ ಖುಷಿ ಆಕೈತಿ, ನಿಮ್ಮನ್ನೆಲ್ಲರೂ ಬೆಟ್ಟ ಹಾಕಾಗೆ. ಇದೇ ಮಾಹಿತಿ ಕೊಡ್ಬೇಕಾದ್ರೆ ನಾನು ವಿಶೇಷವಾದ ಒಂದು ಮಾಹಿತಿ ಮರೆತ್ನಪ್ಪ, ಅದು ಭಾಳ ಮುಖ್ಯವಾದ ಮಾಹಿತಿ ಐತಿ. ಏನೈತಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಷ್ಟು ದಿವ್ಸ ನಾವು ಏನು ಗಾಡಿ ಕೊಡ್ತಿದ್ವಿ ನಿಮಗೆ, ಅವ್ರಿಗೆ ಎಲ್ಲಾದ್ರೂ ಹಿಂಗೆ ಉದ್ದಕ್ಕೆ ಹಾರಿಜಾಂಟಲ್ ವರ್ಟಿಕಲಾಗಿ ಶಾಫ್ಟ್ ಇರ್ತಿದ್ವು. ರೋಟ್ರಿ ಹೆಂಗೆ ಜೋಡಿಸ್ತೀರಿ ನೀವು ಸಹಿತ ಆಜು ಬಾಜು ಗಾಡಿ ನೋಡ್ರಿ, ಅಥವಾ ನಮ್ಮ ಕಡೆಯಿಂದ ಖರೀದಿ ಮಾಡಿದಂಥ ಕಸ್ಟಮರ್ಸ್ ಇದ್ರೆ, ಅಥವಾ ಸಾಮಾನ್ಯವಾಗಿ ಯಾವುದೇ ಕಂಪನಿ ಇದ್ರೂ ಸಹಿತ ಒಟ್ಟು ನೀವು ಎಷ್ಟು ದಿವ್ಸ ಉಪಯೋಗಿಸ್ತಿದ್ರೆ ಎಲ್ಲಾದ್ರೂ ಹಿಂಗೆ ವರ್ಟಿಕಲ್ ಹಿಂಗೆ ಉದ್ದಾಗಿ ಇದು ಶಾಫ್ಟ್ ಇರ್ತಿತ್ತು. ಅದಕ್ಕೆ ನೀವು ಲೆಫ್ಟಿಗೆ ಎಡಕ್ಕೆ ಮತ್ತು ಬಲಕ್ಕೆ ರೋಟ್ರಿ ಹಾಕೊಂತೀರಿ. ಈಗ ನಾವೇನು ಮಾಡಿವಪ್ಪ, ಈ ಗಾಡಿಯಾಗಿ ಸ್ಪೆಷಲ್ ಆಗಿರೋ ಒಂದು ಟೆಕ್ನಿಕ್ ಏನಾದ್ರು ನೋಡ್ಬೋದಿಲ್ಲ, ಹಾರಿಜಾಂಟಲ್ ಶಾಫ್ಟ್ ಐತೆ. ಆದ್ರೆ ಏನೈತಿ ಹಿಂಗೆ ಉದ್ದಕ್ಕೆ ಡೈರೆಕ್ಟಾಗಿ ಎಂಜಿನಿಂದ ಏನೈತಿ ಉದ್ದಕ್ಕೆ ಬ್ಯಾಕ್ ರೋಟ್ರಿಗೆ ಶಾಫ್ಟ್ ಬಂದಿದೈತೆ. ಅದರಿಂದ ಏನಾಕತ್ತಪ್ಪ, ಏನು ಹಿಂಗೆ ಉದ್ದಿರೋದೇನು ಅಡ್ಡಿರೋದೇನು ಹೆಂಗಾರ ಏನೋ ಒಟ್ಟು ನಮಗೆ ರೋಟ್ರಿ ಜೋಡಿಸೋಕೆ ಒಂದು ಜಾಗ ಬೇಕು, ನಾವು ಜೋಡಿಸ್ಕೊಂತೀವಿ ಅಂತೇಳಿ ನೀವು ಅನ್ಬೋದು. ಆದರೆ ಟೆಕ್ನಿಕಲ್ ಆಗಿ ಒಂದರಾಗ ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಏನಂದ್ರೆ ಗಾಡಿ ವೀಲ್ ಪವರ್ ಏನೈತಿ ಸಾವ್ಕಾಸ್ ಹೋಗ್ತೈತಿ. ಫಸ್ಟ್ ಗೇರ್ದು ಹಾಕಿದಾಗ ಸಾವ್ಕಾಸ್ ಹೋದ್ರೂ ಸಹಿತ ಮಣ್ಣು ಕೆಬರೋದು ಏನು ತಾಕತ್ತೈತಲ್ಲ, ಭಯಂಕರ ಮಣ್ಣು ಹೋಗಿತ್ತೆ, ಟಾರ್ಕ್ ಹೆಚ್ಚಿಗೆ ಆಗ್ತೈತಿ. ಬಟ್ ಡೈರೆಕ್ಟ್ ಇರೋದ್ರಿಂದಾಗಿ ಪವರ್ ಲಾಸ್ ಕಡಿಮೆ ಆಗ್ತೈತೆ. ನೀವೇನು ತಾಕತ್ ಬೇಕು ಅಂತ ಹೇಳ್ತೀರಿ, ಆ್ಯಕ್ಚುಲ್ ಆಗಿರೋಂಥ 13 HP ತಾಕತ್ ಏನೈತಿ ನಿಮ್ಮ ಎಂಜಿನಿಂದ ಡೈರೆಕ್ಟ್ ಶಾಫ್ಟಿಗೆ ಬಂದಾಗ ಮಣ್ಣು ಕೆಬ್ರಕ್ಕಾಗಿ ರೋಟ್ರಿಗೆ ತಾಕತ್ ಬರ್ತೈತೆ. ಇಲ್ಲ ನಡುಕೊಂದು ಗೇರ್ ಬಾಕ್ಸು, ಹಿಂದೊಂದು ಗೇರ್ ಬಾಕ್ಸು, 3 4 ಗೇರ್ ಬಾಕ್ಸ್ ಜೋಡಿಸ್ಕೊಂತ ಅದಾದ್ಮೇಲೆ ರೋಟ್ರಿ ಹಾಕ್ಕೊಂಡು ಎಟ್ಟಂತ ಪವರ್ ಲಾಸಲ್ಲಿ. ಅದಕ್ಕಾಗಿ ಅದು 10 HP ತೊಗೊಂಡ್ರೆ ಸಹಿತ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ಸೋಂಗಿಲ್ಲ ಕೆಲವು ಮಂದಿಗೆ. ಅದಕ್ಕೆ ಈ ಗಾಡಿ ಏನೈತಿ ಪವರ್ಫುಲ್, HP ಜಾಸ್ತಿ ಐತೆ, ಜೊತೆ ಶಾಫ್ಟ್ ಡೈರೆಕ್ಟ್ ಐತೆ. ಅದರಿಂದಾಗಿ ನೀವು ರೋಟ್ರಿನ ಹುಡ್ಕೋಬೋದು, ಬೋಧಿ ನಡೆಸ್ಕೋಬೋದು. ಏನು ನಡೆಸಿದ್ರೆ ಪವರ್ ಲಾಸ್ ನಿಮ್ಗೆ ಕಡಿಮೆ ಆಗ್ತದೆ. ಇದೊಂದು ಹೊಸ ಟೆಕ್ನಿಕ್ ನನಗೆ ಖುದ್ದಾಗಂತೂ ಈ ಗಾಡಿ ಒಳಗೆ ಪಸಂದ್ ಆಗಿದೈತಿ. ನೀವು ರೈತರು ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಸಹಿತ ಕಮೆಂಟ್ ಸೆಕ್ಷನ್ದಾಗ ಈ ಗಾಡಿ ಬಗ್ಗೆ ಮಾಹಿತಿಯನ್ನು ಹಾಕ್ರಿ. ಧನ್ಯವಾದಗಳು.